Welcome to all. Second standard, lesson 1, My Happy Family from Environment Studies. The first activity is about picture reading. Look at the picture below. Do you remember Radha's family? ಸೊ ಯಾಕೆ ಇಲ್ಲಿ ಡು ಯು ರಿಮೆಂಬರ್ ರಾಧಾಸ್ ಫ್ಯಾಮಿಲಿ ಅಂದರೆ ಇದೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಲೆಸನ್ನಿಗೆ ಸೇಮ್ ಪಿಕ್ಚರನ್ನು ಕೊಟ್ಟು ರಾಧಾ ಫ್ಯಾಮಿಲಿ ಬಗ್ಗೆನೇ ಇಲ್ಲಿ ಡಿಸ್ಕಸ್ ಮಾಡಿದರು ಫಸ್ಟ್ ಲೆಸನಲ್ಲಿ. ಸೊ ಹಾಗಾಗಿ ನೆನಪಿದೆಯಾ ಅಂತ ಕೇಳ್ತಾರೆ. ಸೊ ಮಕ್ಕಳು ಅವರು ಕಲ್ತಿದ್ದು ನೋಡಿದ್ದನ್ನು ನೆನಪಿಸ್ಕೊಂಡು ಇಲ್ಲಿ ಆನ್ಸರನ್ನು ಕೂಡ ಮಾಡ್ತಾರೆ. ಸೊ ಲುಕ್ ಎಟ್ ದಿಸ್ ಫಾದರ್ ಆ್ಯಂಡ್ ಮದರ್ ವರ್ಕಿಂಗ್ ಇನ್ ದ ಫೀಲ್ಡ್ ಆ್ಯಂಡ್ ಗ್ರ್ಯಾಂಡ್ ಮದರ್ ಈಸ್ ಕಟ್ಟಿಂಗ್ ವೆಜಿಟೇಬಲ್ ಆ್ಯಂಡ್ grandfather is working in cow shed, brother and sister playing with the cow. So after looking at this picture, they have to answer these questions. Now tell me children, what are Radha's parents doing? Who are the parents? Father and mother are the ಪೇರೆಂಟ್ಸ್. ಆ್ಯಂಡ್ ಫಾದರ್ ಮದರ್ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಅಂತಂದರೆ ಅವರು ವರ್ಕಿಂಗ್ ಇನ್ ದ ಫೀಲ್ಡ್. ವಾಟ್ ಆರ್ ದ ರಾದರ್ಸ್ ಗ್ರ್ಯಾಂಡ್ ಪೇರೆಂಟ್ಸ್ ಡೂಯಿಂಗ್? ಸೊ ಅವರು ಗ್ರ್ಯಾಂಡ್ ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಶೇರ್ ಎನಿ ಒನ್ ಸೆಂಟೆನ್ಸ್ ಅಬೌಟ್ ದಿಸ್ ಪಿಕ್ಚರ್. ದಿಸ್ ಈಸ್ ಅ ಹ್ಯಾಪಿ ಫ್ಯಾಮಿಲಿ ಅಂತ ಕೂಡ ಹೇಳ್ಬೋದು. ಹೂ ಆರ್ ಆಲ್ ದೇರ್ ಇನ್ ಯುವರ್ ಫ್ಯಾಮಿಲಿ? ನಿಮ್ಮ ಮನೇಲಿ ಯಾರ್ಯಾರೆಲ್ಲ ಇದ್ದೀರಾ? ಡೂ ಯು ಹೆಲ್ಪ್ ಯುವರ್ ಮದರ್ ಆ್ಯಂಡ್ ಫಾದರ್ ಎಟ್ ಹೋಮ್? ನಿನ್ನ ತಂದೆ ಮತ್ತು ತಾಯಿಗೆ ನೀನು ಸಹಾಯ ಮಾಡಿದೀಯಾ ಮನೇಲಿ? ಟು ಲೆಟ್ ದ ಚಿಲ್ಡ್ರನ್ ಟು ಶೇರ್ ದೇರ್ ಒಪಿನಿಯನ್ಸ್. ಅವರ ಒಪಿನಿಯನ್ಸ್ನ ಹೇಳೋಕ್ಕೆ ಹೆಲ್ಪ್ ಮಾಡಬೇಕು. ಹೌ ಡು ಯು ಹೆಲ್ಪ್ ದೆಮ್? ಹೇಗೆ ಹೆಲ್ಪ್ ಮಾಡಿದ್ದೀರಾ? ಶೇರ್ ಯುವರ್ ಸಮ್ ಮೋರ್ ಥಿಂಗ್ಸ್ ಅಬೌಟ್ ಯುವರ್ ಫ್ಯಾಮಿಲಿ. ಮತ್ತು ಬೇರೆ ಬೇರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ರಿ ಅಂತ. ಸೊ ಅಗೇನ್ ದಿ ಗೇವ್ ಹಿಯರ್ ಎ ನೋಟ್ ಟು ದ ಟೀಚರ್. ಇಲ್ಲಿ ಏನು ಕೊಡ್ತಾರೆ ಅಂದರೆ ಹೆಲ್ಪ್ ದ ಚಿಲ್ಡ್ರನ್ ಆನ್ಸರ್ ದ ಕ್ವಶನ್ಸ್ ಇನ್ ಇಂಗ್ಲೀಷ್, ಎನ್ಕರೇಜ್ ದ ಚಿಲ್ಡ್ರನ್ ಇನ್ ಟು ಶೇರ್ ದೇರ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ ಫ್ರಮ್ ಹೋಮ್ ಅಂತ. ತಮ್ಮ ಮನೆಯ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ ಕೂಡ ಮಕ್ಕಳು ಇಲ್ಲಿ ಶೇರ್ ಮಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಅಗೇನ್ ಆ್ಯಕ್ಟಿವಿಟಿ 2, ಲುಕ್ ಎಟ್ ದ ಪಿಕ್ಚರ್ ಬಿಲೋ. ಸೊ ಪಿಕ್ಚರಲ್ಲಿ ನೋಡಬೇಕು ಇಲ್ಲಿ. ಸೊ ಫಾದರ್ ಡೂಯಿಂಗ್ ಸಮಥಿಂಗ್ ಅಟ್ ದ ಬಾತ್ರೂಮ್. ಹೀ ಈಸ್ ಬಾತಿಂಗ್ ಹಿಸ್ ಲಿಟಲ್ ಬ್ರದರ್ ಆ್ಯಂಡ್ ಗ್ರ್ಯಾಂಡ್ ಫಾದರ್ ಹೆಲ್ಪಿಂಗ್ my brother to wear the uniform, and mother is combing hair and the grandfather is wearing dress. ಸೊ ಇಲ್ಲಿ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ಪಿಕ್ಚರಲ್ಲಿ ಏನೆಲ್ಲ ಆಗ್ತಾ ಇದೆ? ಟ್ರೈ ದ ಆನ್ಸರ್ ಲೈಕ್ ದಿಸ್. ಗ್ರ್ಯಾಂಡ್ ಫಾದರ್ ಈಸ್ ಪ್ಯಾಕಿಂಗ್ ದ ಸ್ಕೂಲ್ ಬ್ಯಾಗ್. ಗ್ರ್ಯಾಂಡ್ ಫಾದರು ಸ್ಕೂಲ್ ಬ್ಯಾಗನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಗ್ರ್ಯಾಂಡ್ ಮದರ್ ಈಸ್ ಡ್ರೆಸ್ಸಿಂಗ್ ಹರ್ ಸಿಸ್ಟರ್. ಮದರ್ ಈಸ್ ಕಾಂಬಿಂಗ್ ಹೇರ್. ಫಾದರ್ ಈಸ್ ಬಾತಿಂಗ್ ಮೈ ಬ್ರದರ್ ಅಂತಕ್ಕಂಥದ್ದನ್ನು ಹೇಳಬೇಕು. ಹೂ ಹೆಲ್ಪ್ಸ್ ಯು ಇನ್ ಡೂಯಿಂಗ್ ದೀಸ್ ಆ್ಯಕ್ಟಿವಿಟೀಸ್ ಎಮ್ ಹೋಮ್? ಮನೆಯಲ್ಲಿ ನಿಮಗೆ ಇವೆಲ್ಲ ಕೆಲಸ ಯಾರು ಮಾಡಿಸ್ತಾರೆ? ಇಲ್ಲಿ ಒಬ್ಬೊಬ್ಬರು ಅದೊಂದು ಕೆಲಸ ಮಾಡಿಸ್ತಾ ಇದ್ದಾರೆ ಅಲ್ವಾ? ಸೊ ನಿಮ್ಮ ಮನೇಲಿ ಯಾರು ಮಾಡಿಸ್ತಾರೆ ಇದೆಲ್ಲದು? ಡೂ ಯು ಥಿಂಕ್ ಈಚ್ ಫ್ಯಾಮಿಲಿ ಮೆಂಬರ್ಸ್ ಈಸ್ ಇಂಪಾರ್ಟೆಂಟ್? ವೈ ಡೂ ಯು ಥಿಂಕ್ ಸೊ? ಸೊ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಎಲ್ಲರೂ ಇಂಪಾರ್ಟೆಂಟಾ? ಯಾಕೆ ಅಂತಕ್ಕಂಥದ್ದನ್ನು ಡಿಸ್ಕಸ್ ಮಾಡಬೇಕು. ಆ್ಯಂಡ್ ಆ್ಯಕ್ಟಿವಿಟಿ 3, ಲುಕ್ ಎಟ್ ದೀಸ್ ಪಿಕ್ಚರ್ಸ್ ಆ್ಯಂಡ್ ಟ್ರೈ ಟು ಟೆಲ್ ಅ ಸ್ಟೋರಿ ಹೇಳ್ರಿ ಅಂತ. ಸೊ ದೇ ಆರ್ ಗೆಸ್ಸಿಂಗ್ ಲೈಕ್ ದಿಸ್. ಒನ್ ಡೇ her grandmother got sick. I am going to meet the doctor. I took the doctor. Sorry, I said this one to my father. My father bring the doctor. Doctor checked up my grandmother, and now the grandmother is very happy, ವೆರಿ ವೆಲ್ ಅಂತ ಕೂಡ ಹೇಳ್ಬೋದು. ಅವರು ಮಕ್ಕಳು ಏನು ಮಾಡ್ತಾರೆ ಅಂದರೆ ಅಕ್ಸೆಪ್ಟ್ ಆನ್ಸರ್ಸ್, ಇಲ್ಲಿ ನೋಟಿದೆ, ಅಕ್ಸೆಪ್ಟ್ ಆನ್ಸರ್ಸ್ ಇನ್ ಕನ್ನಡ ಆ್ಯಂಡ್ ದೆನ್ ರಿಪೀಟ್ ದೆಮ್ ಇನ್ ಇಂಗ್ಲೀಷ್. ಸೊ ಆನ್ಸರ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಕನ್ನಡದಲ್ಲಿ, ಆದರೆ ಇಂಗ್ಲೀಷಲ್ಲಿ ಹೇಳೋಕ್ಕೆ ಟ್ರೈ ಮಾಡಿಸ್ಬೇಕು. ಇಲ್ಲಿ ನಮ್ಮ ಅಜ್ಜಿ ತುಂಬ ಹುಷಾರಿದ್ದಿಲ್ಲ, ನಾನು ಹೋಗಿ ಅಪ್ಪನಿಗೆ ಹೇಳಿದೆ, ಅಪ್ಪ ಡಾಕ್ಟ್ರ್ ಕರ್ಕೊಂಬಂದರು, ಡಾಕ್ಟ್ರ್ ಚೆಕ್ ಮಾಡಿ ಹೋದರು, ಎಲ್ಲ ಮೆಡಿಸಿನ್ ಕೊಟ್ಟರು, ಆಮೇಲೆ ನಾವೆಲ್ಲ ಖುಷಿಯಾಗಿದ್ವಿ ಅಂತಕ್ಕಂಥದ್ದು ಹೇಳ್ತಾರೆ. ಸೊ ಫಸ್ಟ್ ಕನ್ನಡ ಆನ್ಸರ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಕೂಡ ಆನ್ಸರ್ಸ್ನ, ಸೊ ಆಮೇಲೆ ಇಂಗ್ಲೀಷಲ್ಲಿ ಹೇಳಿಸ್ಬೇಕು. ಆ್ಯಂಡ್ ನೆಕ್ಸ್ಟ್ ಆ್ಯಕ್ಟಿವಿಟಿ 4, ಲುಕ್ ಎಟ್ ದೀಸ್ ಪಿಕ್ಚರ್ಸ್ ಬಿಲೋ. ಸೊ ಐ ಆಮ್ ಫೀಲಿಂಗ್ ಥರ್ಸ್ಟಿ. ಸೊ ಗ್ರ್ಯಾಂಡ್ ಮದರ್ ಸೇಯಿಂಗ್ ಐ ಆಮ್ ಫೀಲಿಂಗ್ ಥರ್ಸ್ಟಿ. ಮೈ ಲೆಗ್ ಈಸ್ ಪೇನಿಂಗ್. ಗ್ರ್ಯಾಂಡ್ ಫಾದರ್ ಸೇಯಿಂಗ್ ಮೈ ಲೆಗ್ ಈಸ್ ಪೇಯಿಂಗ್. ಹೋ ಮಾ, ಸಮ್ ಆಫ್ ದ ಸ್ಟೂಡೆಂಟ್ ಫೆಲ್ ಡೌನ್. ಸೊ it is difficult to cross the road. So some physically challenged person is getting difficulty to cross the road. ಸೊ ಇದು ಪಿಕ್ಚರ್ಸ್ನ ನೋಡಿ ಕ್ವಶನ್ ಇದೆ ಇಲ್ಲಿ, ವಾಟ್ ವಿಲ್ ಯು ಡೂ ಇನ್ ಸಚ್ ಸಿಚುವೇಶನ್? ನೀವೇನು ಮಾಡ್ತೀರಾ? ಐ ಗಿವ್ ವಾಟರ್ ಟು ಮೈ ಗ್ರ್ಯಾಂಡ್ ಮದರ್. ಆಮೇಲೆ ಇಲ್ಲಿ
I give massage to my grandfather's leg. I help my friend ಆ್ಯಂಡ್ ಐ ಹೆಲ್ಪ್ ದಿಸ್ ಪರ್ಸನ್. ಇವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ವಿ ಹ್ಯಾವ್ ಟು ಹೆಲ್ಪ್ ಹೂ ನೀಡ್, ಯಾರಿಗೆ ತೊಂದರೆಯಲ್ಲಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತಕ್ಕಂಥದ್ದು. ಸೊ ಇನ್ನು ಆ್ಯಕ್ಟಿವಿಟಿ 5 ಸಿಂಗ್ ಆ್ಯಂಡ್ ಜಾಯ್ ಅಂತ ಇದೆ. ಎಲ್ಡರ್ಸ್ ನೀಡ್ ಅವರ್ ಹೆಲ್ಪ್, ಸಿಕ್ ನೀಡ್ ಅವರ್ ಕೇರ್, ಲರ್ನ್ ಟು ಶೇರ್ ಆ್ಯಂಡ್ ಹೆಲ್ಪ್ ವಿತ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಕೇರ್. ಎಲ್ಡರ್ಸ್ ನೀಡ್ ಅವರ್ ಹೆಲ್ಪ್, ಸಿಕ್ ನೀಡ್ ಅವರ್ ಕೇರ್, ಲರ್ನ್ ಟು ಶೇರ್ ಆ್ಯಂಡ್ ಹೆಲ್ಪ್ ವಿತ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಕೇರ್. ಸೊ ಇದು ಎಲ್ಡರ್ಸ್ ದೊಡ್ಡವ್ರಿಗೆ ನಮ್ಮ ಹೆಲ್ಪ್ ಬೇಕು, ಸಿಕ್ ಅಂದರೆ ಹುಷಾರಿಲ್ಲದವ್ರಿಗೆ ನಮ್ಮ ಕೇರಿಂಗ್ ಬೇಕು. ಲರ್ನ್ ಟು ಶೇರ್ ಆ್ಯಂಡ್ ಹೆಲ್ಪ್, ಹಂಚ್ಕೊಳ್ಳೋದು ಮತ್ತು ಹೆಲ್ಪ್ ಮಾಡೋದನ್ನು ಕಲೀರಿ. ವಿತ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಕೇರ್, ಹೆಚ್ಚು ಪ್ರೀತಿ ಮತ್ತು ಕಾಳಜಿಯಿಂದ ಅವ್ರನ್ನ ಶೇರ್ ಮಾಡ್ಕೊಳ್ಳೋಕ್ಕೆ, ಹೆಲ್ಪ್ ಮಾಡ್ಕೊಳ್ಳೋಕ್ಕೆ ಕಲೀರಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಆ್ಯಕ್ಟಿವಿಟಿ 6 ಇದೆ. ಡಿಡ್ ಯು ಎಂಜಾಯ್ ಸಿಂಗಿಂಗ್ ದ ರೈಮ್? ನಿಮಗೆ ಹಾಡು ಇಷ್ಟ ಆಯಿತಾ? ವೆನ್ ಡು ಯು ಎಂಜಾಯ್ ವಿತ್ ಯುವರ್ ಫ್ಯಾಮಿಲಿ? ಸೊ ಹಾಗಿದ್ರೆ ನೀವು ಯಾವಾಗ ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದ್ರಿ? ಸೊ ನಾವು ಜಾತ್ರೆಗೆ ಹೋದಾಗ, ಮದುವೆಗೆ ಹೋದಾಗ ಅಂತೆಲ್ಲ ಹೇಳ್ತಾರೆ. ಡು ಯು ಲೈಕ್ ಸ್ಪೆಂಡಿಂಗ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ ಡ್ಯೂರಿಂಗ್ ಫೆಸ್ಟಿವಲ್ಸ್? ಹಬ್ಬದ ದಿನ ನಿಮ್ಮ ಫ್ಯಾಮಿಲಿ ಜೊತೆಗೆ ಟೈಮ್ ಕಳೆಯೋಕ್ಕೆ ಇಷ್ಟನಾ ಅಂತ ಕೇಳ್ತಾರೆ. ಸೊ ಅವಾಗೆಲ್ಲ ಎಸ್ ಅಂತ ಹೇಳ್ತಾರೆ. ಕ್ಯಾನ್ ಯು ಟೆಲ್ ಮೀ ದ ಫೆಸ್ಟಿವಲ್ಸ್ ಯು ಸೆಲೆಬ್ರೇಟೆಡ್ ಎಟ್ ಹೋಮ್? ಸೊ ಡಿಫ್ರೆಂಟ್ ಫೆಸ್ಟಿವಲ್ಸ್ ಬಗ್ಗೆ ಒಂದು ಡಿಸ್ಕಷನ್ನು. ಶೇರ್ ಸಮಥಿಂಗ್ ಅಬೌಟ್ ಎ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ಯುವರ್ ಹೋಮ್. ಸೊ ನಿಮ್ಮ ಮನೆಯಲ್ಲಿ ಕಳೆದಂತಹ ಫೆಸ್ಟಿವಲ್ ಬಗ್ಗೆ ಸ್ವಲ್ಪ ಮಾತಾಡಿ ಅಂತ. ಸೊ ದಿಸ್ ಈಸ್ ಆಲ್ಸೋ ಸ್ಪೀಕಿಂಗ್ ಆ್ಯಕ್ಟಿವಿಟಿ. ಇನ್ನು ನೆಕ್ಸ್ಟ್ ಬಂದರೆ ಆ್ಯಕ್ಟಿವಿಟಿ 7, ಲಿಸನ್ ಟು ವಾಟ್ ಸಮ್ ಆಫ್ ಅವರ್ ಫ್ರೆಂಡ್ಸ್ ಹ್ಯಾವ್ ಸೇ ಅಬೌಟ್ ದೇರ್ ಫೆಸ್ಟಿವಲ್ಸ್. ಸೊ ಇಲ್ಲಿ ಫೆಸ್ಟಿವಲ್ಸ್ಗೆ ಸಂಬಂಧಪಟ್ಟ ಆ್ಯಕ್ಟಿವಿಟಿ ಇದೆ. ಹಿಯರ್ ಐ ಆಮ್ ಪೂರ್ವಿ. ವಿ ಸೆಲೆಬ್ರೇಟ್ ದಿವಾಲಿ. ವಿ ಲೈಟ್ ಲ್ಯಾಂಪ್ಸ್. ವಿ ಪುಟ್ ಆಕಾಶ್ ದೀಪ ಎಟ್ ದ ಎಂಟ್ರನ್ಸ್ ಆಫ್ ಅವರ್ ಹೋಮ್. I am Rahim. We celebrate Eid ul-Fitr. We offer prayers and distribute sweets. I am Maria. We celebrate Christmas. We cut and eat cakes. We wish Merry Christmas to all. I am Kuljit. We celebrate Guru Nanak Jayanti. We wear new clothes and we offer prayers at the Gurudwara. ಸೊ ಡಿಫ್ರೆಂಟ್ ರಿಲಿಜಿಯನ್ ಇರ್ತಕ್ಕಂಥ ಮಕ್ಕಳು ಡಿಫ್ರೆಂಟ್ ಫೆಸ್ಟಿವಲ್ಸ್ನ ಡಿಫ್ರೆಂಟ್ ಟೈಪಲ್ಲಿ ಮಾಡ್ತಾರೆ ಅನ್ನೋದನ್ನು ಹೇಳಲಿಕ್ಕೆ ಇದು ಒಂದು ಆ್ಯಕ್ಟಿವಿಟಿ. ಆ್ಯಂಡ್ ಆ್ಯಕ್ಟಿವಿಟಿ 8, ಲುಕ್ ಎಟ್ ದ ಪಿಕ್ಚರ್ಸ್ ಗಿವನ್ ಆ್ಯಂಡ್ ನೇಮ್ ದ ಫೆಸ್ಟಿವಲ್. ಫೆಸ್ಟಿವಲ್ಸ್ನ ಹೇಳಬೇಕು. ವಾಟ್ ಫೆಸ್ಟಿವಲ್ ಈಸ್ ದಿಸ್? ಗಣೇಶ ಚತುರ್ಥಿ. ಸೊ ಗಣೇಶ ಹಬ್ಬ ಅಂತ ಕೂಡ ಹೇಳ್ತಾರೆ, ಗಣೇಶ ಚತುರ್ಥಿ. ಸೊ ದಿಸ್ ಒನ್ ಈಸ್ Eid Milad, and this is Christmas, and this is Guru Nanak Jayanti. Guru Nanak Jayanti. And ಆನೆ ಮೇಲೆ ಅಂಬಾರಿ ನಮ್ಮ ದಸರಾ. And this is Maha Mastakabhisheka. And this is Nagara Panchami. Nagara Panchami. And this is Buddha Purnima. So only here you don't only write the festival's name. So just ask what are the doing ಗಣೇಶ ಚತುರ್ಥಿಯಲ್ಲಿ ಏನು ಮಾಡ್ತೀರಾ, ಏನೆಲ್ಲ ಮಾಡ್ತೀರಾ, ಸ್ವೀಟ್ಸ್ ಹೇಗೆ, ಸೆಲೆಬ್ರೇಷನ್ಸ್ ಹೇಗೆ, ಈದ್ ಮಿಲಾದಲ್ಲಿ ಹೇಗೆ, ಕ್ರಿಸ್ಮಸ್ಸಲ್ಲಿ ಹೇಗೆ, ಗುರುನಾನಕ್ ಜಯಂತಿನ ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ, ದಸರಾ ಅಂದರೆ ಹೇಗಿರುತ್ತೆ, ಎಷ್ಟು ದಿನ ನಡೆಯುತ್ತೆ, ಮಹಾಪಸ್ತಾಭಿಷೇಕ 12 ವರ್ಷಕ್ಕೊಂದ್ಸಲ ಮಾತ್ರ ನಡೆಯುತ್ತೆ, ಜೈನರ ಹಬ್ಬ ಇದು. ಸೊ ಅದನ್ನು ನಾಗರ ಪಂಚಮಿ ಹುತ್ತಕ್ಕೆ ಹಾಲು ಎರೆಯೋದು, ಉಂಡೆ ಮಾಡೋದು, ಜೋಕಾಲಿ ಆಡೋದು. ಸೊ ಮೆನಿ ಥಿಂಗ್ಸ್ ದೇ ನೋ. ಜಸ್ಟ್ ಲೆಟ್ ಡಿಸ್ಕಸ್ ವಿತ್ ದೆಮ್. ಅವ್ರ ಜೊತೆ ಡಿಸ್ಕಸ್ ಮಾಡಿ ಗೊತ್ತಾಗುತ್ತೆ. ನೆಕ್ಸ್ಟ್, ಸೊ ಆಲ್ ದೀಸ್ ಫೆಸ್ಟಿವಲ್ಸ್ ಸೆಲೆಬ್ರೇಟೆಡ್ ಇನ್ ದೇರ್ ಹೋಮ್. ಅವ್ರ ಮನೆಯಲ್ಲಿ ಅವ್ರವ್ರ ರಿಲಿಜಿನಿಗೆ ತಕ್ಕಂಗೆ ಮಾಡ್ತಾರೆ. ಸೊ ಇನ್ ಸ್ಕೂಲ್ ಆಲ್ ದ ಚಿಲ್ಡ್ರನ್ ಸೆಲೆಬ್ರೇಟ್ ಸಮ್ ಅದರ್ ಫೆಸ್ಟಿವಲ್ಸ್.
ಸೊ ಇಲ್ಲಿದೆ, ವಿಚ್ ಫೆಸ್ಟಿವಲ್ಸ್ ಡೂ ಯು ಸೆಲೆಬ್ರೇಟ್ ಎಟ್ ಸ್ಕೂಲಲ್ಲಿ ಯಾವ್ದು ಮಾಡ್ತೀವಿ ಅಂತ ಹೇಳ್ತಾರೆ. ಶೇರ್ ವಿತ್ ಯುವರ್ ಫ್ರೆಂಡ್ಸ್ ವಿಚ್ ಸ್ಕೂಲ್ ಫೆಸ್ಟಿವಲ್ ಯು ಲೈಕ್ ದ ಮೋಸ್ಟ್ ಆ್ಯಂಡ್ ವೈ. ಸೊ ಇಲ್ಲಿ ಒಂದು ಗಾಂಧಿ ಜಯಂತಿ, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ. ಸೊ ಇದರಲ್ಲಿ ನಿಂಗೆ ತುಂಬ ಇಷ್ಟ ಆಗಿದ್ದು ಯಾವುದು ಅಂತ. ಸೊ ಅವರೆಲ್ಲ ಹೇಳ್ತಿರ್ತಾರೆ, ಸೊ ಅಲ್ಲಿ ನಾನು ಡ್ಯಾನ್ಸ್ ಮಾಡಿದೆ ಅಂತ, ಅಥವಾ ಸ್ಪೀಚ್ ಹೇಳಿದೆ, ಡ್ರಾಮಾ ಸ್ಕಿಟ್ ಮಾಡಿದೆ, ಅಥವಾ ನನಗೆ ಪ್ರೈಸ್ ಬಂತು, ಈ ಥರ ಬೇರೆ ಬೇರೆ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾರೆ, ಯಾಕೆ ಅದು ಇಷ್ಟ ಅಂತ. ಸೊ ಇಲ್ಲಿ ಒಂದು ಗ್ರೂಪ್ ಆ್ಯಕ್ಟಿವಿಟಿ ಕೂಡ ಕೊಟ್ಟಿದ್ದಾರೆ. ಡಿವೈಡ್ ದ ಕ್ಲಾಸ್ ಇಂಟು 3 groups. Each group will pick one national festival and discuss in their groups how it is celebrated. Ask them to draw a picture of the festival on a chart paper. ಗ್ರೂಪನ್ನು ಮಾಡಿ ಅವರಿಗೆ ಒಂದು ರಾಷ್ಟ್ರೀಯ ಹಬ್ಬ ಆಚರಣೆಯನ್ನು ಕೊಡಬೇಕು. ಹೇಗೆ ಆಚರಣೆ ಮಾಡಿದ್ವಿ ಅಂತಕ್ಕಂಥ ಚಿತ್ರದಲ್ಲಿ, ಚಾರ್ಟಲ್ಲಿ ಬರೀಬೇಕು. ನೆಕ್ಸ್ಟ್ ಆ್ಯಕ್ಟಿವಿಟಿ 10, ಡ್ರಾ ದ ಪಿಕ್ಚರ್ ಆಫ್ ಎನಿ ಫೆಸ್ಟಿವಲ್ ಯು ಲೈಕ್ ಆ್ಯಂಡ್ ಕಲರ್ ಇಟ್. ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ, ಇಲ್ಲಿ ಕಲರ್ ಮಾಡಬೇಕು. ಆ್ಯಂಡ್ ನೋಡಿ, ತುಂಬ ಲಾಂಗ್ ಲೆಸನ್ ಇದು. ವಾಟ್ ಫಂಕ್ಷನ್ಸ್ ಹ್ಯಾವ್ ಯು ಸೆಲೆಬ್ರೇಟೆಡ್ ಎಟ್ ಯುವರ್ ಹೋಮ್ ಆ್ಯಂಡ್ ಕಮ್ಯುನಿಟಿ. ಸೊ ಫೆಸ್ಟಿವಲ್ಸ್ ಆ್ಯಂಡ್ ಫಂಕ್ಷನ್ಸ್ ಆರ್ ಡಿಫರೆಂಟ್. ಫೆಸ್ಟಿವಲ್ಸ್ ಅಂತ ಅಂದರೆ ಬೇರೆ, ಫಂಕ್ಷನ್ ಅಂದರೆ ಬೇರೆ. ಸೊ ಫಂಕ್ಷನ್ಸು ಒಂದು ರೀಸನ್ನಿಗೆ ಮಾಡ್ತೀವಿ, ಫೆಸ್ಟಿವಲ್ಸ್ನ ರಿಲಿಜಿಯನ್ ಒಂದು ಹಿನ್ನೆಲೆಯಲ್ಲಿ ಮಾಡ್ತೀವಿ, ಧರ್ಮದ ಹಿನ್ನೆಲೆಯಲ್ಲಿ, ಆಚರಣೆ ಹಿನ್ನೆಲೆಯಲ್ಲಿ ಮಾಡ್ತೀವಿ. ಸೊ ಫಂಕ್ಷನ್ಸ್, ವಾಟ್ ಆರ್ ದ ಫಂಕ್ಷನ್ಸ್? ಸಮಾರಂಭಗಳು ಯಾವುದ್ಯಾವುದು? ಬರ್ತ್ಡೇ, ನೇಮಿಂಗ್ ಸೆರೆಮನಿ, ಹೋಮ್ ಸೆರೆಮನಿ, ಆಮೇಲೆ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರೀಸು. ಸೊ ಈ ಥರ ಫಂಕ್ಷನ್ಸ್ನ ಅವ್ರ ಮನೆಯಲ್ಲಿ ಮಾಡಿರೋದನ್ನು ಹೇಳ್ತಾರೆ. ಹೌ ಡಿಡ್ ಯು ಸೆಲೆಬ್ರೇಟ್ ಇಟ್, ಹೇಗೆ ಆಚರಿಸಿದೆ ಅಂತಕ್ಕಂಥದ್ದು ಹೇಳಬೇಕು. ನೆಕ್ಸ್ಟ್ ಅನದರ್ ಒನ್, ರೈಮಿಂಗ್ ಹಿಯರ್, ಇಟ್ ಇಸ್ ಇನ್ ಕನ್ನಡ. ಬೆಳಗಿನ ಜಾವಕ್ಕೆ ಮೂಡಲು ಕೆಂಪಾದಾಗ, ಸ್ವಾಮಿ ಮೂಡಿ ಬರುವಾಗ, ಸ್ವಾಮಿ ಮೂಡಿ ಬರುವಾಗ, ಆಡಿ ಆಡಿ ಅಳುತ್ತಾನ, ಜೋ 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 ಜೋ. ಕಂಚಿನ ಬಟ್ಟಲಾಗ ಮಿಂಚೆಣ್ಣೆ ಬಿಟ್ಟುಕೊಂಡು, ಕಂಚಿನ ಬಟ್ಟಲಾಗ ಮಿಂಚೆಣ್ಣೆ ಬಿಟ್ಟುಕೊಂಡು, ತೀಡಿ ತೀಡಿ ಹಚ್ಚುವಾಗ, ತೀಡಿ ತೀಡಿ ಹಚ್ಚುವಾಗ, ಹಾಡಿ ಕಾಡಿ ಕಾಡಿ ಅಳುತ್ತಾನ, ಜೋ 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 ಜೋ. ಸೊ ಈ ಹಾಡು ಯಾಕೆ ಕೊಟ್ಟಿದ್ದಾರೆ? ಇನ್ ಯುವರ್ ಅರ್ಲಿ ಚೈಲ್ಡ್ಹುಡ್, ನಿನ್ನ ಈ ಸಣ್ಣವರಿದ್ದಾಗ ಈ ಥರ ಜೋಜೋ ಹಾಡನ್ನು ನಿಂಗೆ ಯಾರು ಹೇಳಿದ್ರು ಅಂತಕ್ಕಂಥದ್ದು ಮಕ್ಕಳಿಗೆ ನೆನಪಿಸ್ಲಿಕ್ಕೋಸ್ಕರ ಈ ಹಾಡನ್ನು ಕೊಟ್ಟಿದ್ದಾರೆ. ಸೊ ಆ್ಯಂಡ್ ನೆಕ್ಸ್ಟ್ ಆ್ಯಕ್ಟಿವಿಟಿ 12, ಪೇಸ್ಟ್ ಎ ಫೋಟೋಗ್ರಫಿ ಅವರ್ ಎ ಸೆಲೆಬ್ರೇಷನ್ ಎಟ್ ಯುವರ್ ಹೋಮ್ ನೈಬರ್ಹುಡ್ ಇನ್ ದ ಸ್ಪೇಸ್ ಬಿಲೋ. ಒಂದು ಫೋಟೋಗ್ರಫಿನ, ನಿಮ್ಮ ಮನೆಯ ಒಂದು ಯಾವ ಫಂಕ್ಷನ್ ಫೋಟೋನ ಹಾಕಬೇಕು. ಆ್ಯಂಡ್ ಅನದರ್ ಒನ್ ವರ್ಕ್ಶೀಟ್ ಇಲ್ಲಿದೆ. ದಿಸ್ ಈಸ್ ಯುವರ್ ಫ್ಯಾಮಿಲಿ ಟ್ರೀ. ಇದು ನಿಮ್ಮ ಫ್ಯಾಮಿಲಿ ಟ್ರೀ. ರೈಟ್ ದ ನೇಮ್ಸ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಇನ್ ದ ಫ್ರೂಟ್ಸ್ ಹ್ಯಾಂಗಿಂಗ್ ಇನ್ ದ ಟ್ರೀನ ಫ್ರೂಟ್ಸ್ ಮೇಲೆ ಫ್ಯಾಮಿಲಿ ಮೆಂಬರ್ಸ್ ನೇಮ್ನ ಬರಿಬೇಕು. ಆ್ಯಂಡ್ ಅಗೇನ್ ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ಅವರಿಗೆ ಗೆರೆ ಎಳೆದು ಹೊಂದಿಸ್ಬೇಕು. ನೆಕ್ಸ್ಟ್ ಇಲ್ಲಿ, ದಿಸ್ ಈಸ್ ಮೈ ಫ್ಯಾಮಿಲಿ, ಹೀ ಈಸ್ ಮೈ ಫಾದರ್, ಶೀ ಈಸ್ ಮೈ ಮದರ್, ಹೀ ಈಸ್ ಮೈ ಗ್ರ್ಯಾಂಡ್ ಫಾದರ್, ಶೀ ಈಸ್ ಮೈ ಗ್ರ್ಯಾಂಡ್ ಮದರ್. ಸೊ ಹೀ ಯಾವಾಗ, ಶೀ ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಅಗೇನ್ ಒನ್ ವರ್ಕ್ಶೀಟ್ ಈಸ್ ಹಿಯರ್. ಕಂಪ್ಲೀಟ್ ದ ಕ್ರಾಸ್ ವರ್ಡ್ ಫಜಲ್ ವಿತ್ ದ ಹೆಲ್ಪ್ ಆಫ್ ಪಿಕ್ಚರ್ಸ್ ಗಿವನ್. ಈಗಾಗಲೇ ಸ್ಪೆಲ್ಲಿಂಗ್ ನಾವು ಬರೆಸಿದ್ವಿ ಅಲ್ಲ. ಸೊ ದಿಸ್ ಈಸ್ ಕ್ರಿಸ್ಮಸ್, CHRIT. ಸೊ ದಿಸ್ ಈಸ್ ದಿವಾಲಿ, DIVALI. ಸೊ ನೆಕ್ಸ್ಟ್ ಇದು ಈದುಲ್ ಫಿತರ್, ಆ್ಯಂಡ್ ದಸರಾ, ದಿಸ್ ಈಸ್ ದಸರಾ, SARA. ಆ್ಯಂಡ್ ದಿಸ್ ಈಸ್ ಮ್ಯಾರೇಜ್ ಫಂಕ್ಷನ್. ಸೊ ಫಂಕ್ಷನ್, ಇದು ಸಮಾರಂಭ. ಸೊ ದಿಸ್ ಈಸ್ ವರ್ಕ್ಶೀಟ್ 3. ಆ್ಯಂಡ್ ವರ್ಕ್ಶೀಟ್ 4ಅಲ್ಲಿ ಏನಂದರೆ, ಸೈಯದ್ is unable to walk properly. He has just come to your school. Draw a picture to show how will you help Sayyad in the class or school. ಇಲ್ಲಿ ಸೈಯದ್ ಅಂತಕ್ಕಂಥನು ಅನೇಬಲ್ ಟು ವಾಕ್ ಪರ್ಸನ್ನು ನಿಮ್ಮ ಸ್ಕೂಲಿಗೆ ಬಂದಿದ್ದಾನೆ. ಸೊ ಅವನಿಗೆ ನೀವು ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತೀರಾ ಅಂತಕ್ಕಂಥದ್ದನ್ನು ಇಲ್ಲಿ ಡ್ರಾ ಮಾಡಬೇಕು. ಸೊ ಸೈಯದ್ ಈಸ್ ಸಿಟ್ಟಿಂಗ್ ಆನ್ ದಿಸ್ ವೀಲ್ ಚೇರ್. ಅವ್ನಿಗೆ ವೀಲ್ ಚೇರ್ ಇರುತ್ತಲ್ವ. ಸೊ
ನೀವು ಯಾವ ಥರ ಹೆಲ್ಪ್ ಮಾಡ್ತೀರಾ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಬೇಕಾಗುತ್ತೆ. ಸೊ ಯು ಆರ್ ಹೆಲ್ಪಿಂಗ್ ಹಿಮ್ ಟು ಗೆಟ್ ಇನ್ ಟು ದ ಕ್ಲಾಸ್ ರೂಮ್ಗೆ ಏನು ಮಾಡ್ತೀರಾ ನೀವು ಕರ್ಕೊಂಡು ಬರೋದಕ್ಕೆ ಅವನಿಗೆ ಹೆಲ್ಪ್ ಮಾಡ್ತೀರಾ ಅಂತಕ್ಕಂಥದ್ದನ್ನು ಇಲ್ಲಿ ಬರಿಬೇಕಾಗುತ್ತೆ, ಅಥವಾ ಡ್ರಾ ಮಾಡಬೇಕು. ಆ್ಯಕ್ಚುಲಿ ಡ್ರಾಯಿಂಗ್ ಮಾಡಬೇಕು, ಸ್ಕೂಲ್ ಪಾತನ್ನು ಡ್ರಾ ಮಾಡಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ಲೆಸನ್ ನಂಬರ್ 1 ಆಫ್